ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ. ಎಲ್ಲರೂ ಗಾಬರಿಗೊಂಡಾಗ ನೀವು ಸಂಪೂರ್ಣವಾಗಿ ಶಾಂತವಾಗಿರಲು ಸಾಧ್ಯವಾದರೆ ಹೇಗಿರುತ್ತದೆ? ಎಪಿಥೆಟ್ಸ್ ಹೇಳುವಂತೆ ನಾವು ಯಾವುದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳುತ್ತೇವೆಯೋ ಹಣ, ಆರೋಗ್ಯ, ಸಾವು ಇವೆಲ್ಲವೂ ವಾಸ್ತವವಾಗಿ ಟೆಸ್ಟ್ ಇಂಡಿಫರೆಂಟ್ ಅಂಶಗಳು. ನಾವು ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಜನರು ನಮ್ಮ ಬಗ್ಗೆ ಏನು ಯೋಚಿಸುತ್ತಾರೆಂಬ ವಿಷಯಕ್ಕೆ ನಿದ್ರೆಯನ್ನೇ ಕೆಡಿಸಿಕೊಳ್ಳುತ್ತೇವೆ. ಹೊರಗಿನ ಗೊಂದಲಗಳು ನಮ್ಮ ಒಳಗಿನ ಶಾಂತಿಯನ್ನು ನಿರ್ಧರಿಸಲು ಬಿಟ್ಟುಬಿಡುತ್ತೇವೆ. ಪರಿಹಾರ: ಸ್ಟೋಯಿಕ್ ತಟಸ್ಥತೆಯನ್ನು ಬೆಳೆಸಿಕೊಳ್ಳಿ. ಇದರರ್ಥ ಕಾಳಜಿ ಇಲ್ಲದಿರುವುದಲ್ಲ. ನಿಮ್ಮ ನಡತೆ ಮತ್ತು ನಿರ್ಧಾರಗಳು ಮಾತ್ರ ಒಳ್ಳೆಯದು ಎಂದು ಅರಿಯುವುದು. ಉಳಿದಿದ್ದೆಲ್ಲ ಕೇವಲ ಕಚ್ಚಾ ವಸ್ತುಗಳು. ನೀವು ಈಗ ಯಾವುದರ ಬಗ್ಗೆ ಅತಿಯಾಗಿ ಯೋಚಿಸುತ್ತಿದ್ದೀರಿ, ಆದರೆ ಅದು ನಿಜವಾಗಿ ಮುಖ್ಯವಲ್ಲ? ಕೆಳಗೆ ಕಾಮೆಂಟ್ ಮಾಡಿ. ಸ್ಟೋಯಿಕ್ ಉಲ್ಲೇಖಗಳು ಕನ್ನಡದಲ್ಲಿ. ಹೆಚ್ಚಿನ ಜನರು ಈ ಪ್ರಪಂಚದ ಕೈಗೊಂಬೆಗಳಂತೆ ಇರುತ್ತಾರೆ, ಆದರೆ ಒಬ್ಬ ಸ್ಟೋಯಿಕ್ ಅವರು ಮಾತ್ರ ನಿಜವಾಗಿಯೂ ಸ್ವತಂತ್ರರು. ನಮ್ಮ ಕೈಯಲ್ಲಿಲ್ಲದ ವಿಷಯಗಳ ಬಗ್ಗೆ, ಹವಾಮಾನ, ಟ್ರಾಫಿಕ್ ಅಥವಾ ಯಾರೋ ನಮ್ಮ ಬಗ್ಗೆ ಆಡಿದ ಮಾತುಗಳ ಬಗ್ಗೆ ನಾವು ಹೆಚ್ಚು ತಲೆಕೆಡಿಸಿಕೊಳ್ಳುತ್ತೇವೆ. ಇದರಿಂದ ನಮ್ಮ ನೆಮ್ಮದಿ ಹಾಳಾಗುತ್ತದೆ. ಎಪಿಥೆಟ್ಸ್ ಹೇಳುವಂತೆ ಒಳ್ಳೆಯತನವು ನಿಮ್ಮ ವಿವೇಚನಾಶೀಲ ಆಯ್ಕೆಯಲ್ಲಿ ರೀಸನ್ ಚಾಯ್ಸ್ ಅಡಗಿದೆ. ನಿಯಂತ್ರಣ ವೃತ್ತವನ್ನು ಸರ್ಕಲ್ ಆಫ್ ಕಂಟ್ರೋಲ್ ಬಳಸಿ. ನಿಮ್ಮ ಹತೋಟಿಯಲ್ಲಿ ಇಲ್ಲದ ವಿಷಯ ನಿಮ್ಮ ಸಮಸ್ಯೆಯಲ್ಲ. ಪ್ರಪಂಚವನ್ನು ನಿಮ್ಮ ವಿವೇಚನೆಯಿಂದ ನೋಡಿ ಮತ್ತು ಸ್ಥಿರವಾಗಿರಿ. ಇಂದು ನಿಮ್ಮ ನಿಯಂತ್ರಣದಲ್ಲಿಲ್ಲದ ಯಾವ ವಿಷಯ ನಿಮ್ಮನ್ನು ಕಾಡುತ್ತಿದೆ? ಕಾಮೆಂಟ್ನಲ್ಲಿ ತಿಳಿಸಿ.